ಸ್ನೇಹಿತರೆ ನೋಡಿ, ನೀವು ಈ ಒಂದು ಕೆಲಸವನ್ನು ಮಾಡಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ 7ನೇ ಕಂತಿನ ಹಣವನ್ನು ಬರುವುದಿಲ್ಲ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯದ ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಕಂಡೀಷನ್ ತಂದಿದೆ. ಆ ಕಂಡೀಷನ್ ಯಾವುದು ಅಂತ ನೋಡುವುದಾದರೆ, ನೀವು ಗೃಹಲಕ್ಷ್ಮಿ ಮಹಿಳೆಯರು ಮಾತ್ರ ಈ ಕಂಡೀಷನ್ ಅನ್ನು ಕಂಪಲ್ಸರಿ ಮಾಡಿಸಬೇಕು. ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಇನ್ನು ಮುಂದೆ ಬರುವುದಿಲ್ಲ. ಯಾವ ಕಂಡೀಷನ್ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಡ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಪಡೆಯುತ್ತಿರುವ ಗೃಹಲಕ್ಷ್ಮಿ ಮಹಿಳೆಯರು ಮತ್ತು ಅನ್ನಭಾಗ್ಯದ ಹಣವನ್ನು ಪಡೆಯುತ್ತಿರುವ ಕರ್ನಾಟಕದ ಮಹಿಳೆಯರು ನಿಮಗೆ ಒಂದು ಕಂಡೀಷನ್ ಅನ್ನು ಕರ್ನಾಟಕ ಸರ್ಕಾರ ಇದೀಗ ಹೊರಗಡೆ ತಂದಿದೆ. ಆ ಕಂಡೀಷನ್ ಯಾವುದು ಅಂತ ಹೇಳುವುದಾದ್ರೆ ನೋಡಿ, ನೀವು ಪ್ರತಿಯೊಬ್ಬರ ಮಹಿಳೆಯರಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಒಂದು ಗುರುತಿನ ಚೀಟಿ ಇದ್ದೇ ಇರುತ್ತದೆ. ಆ ಆಧಾರ್ ಕಾರ್ಡ್ ಅನ್ನು ನೀವು ಹಿಂದಿನ 10 ವರ್ಷದ ತನಕ ಒಂದು ಸಣ್ಣ ಅಪ್ಡೇಟ್ ಗಳನ್ನು ಮಾಡಿಸಿಲ್ಲ ಅಂದ್ರೆ ನೀವು ಈ ಗೃಹಲಕ್ಷ್ಮಿ 2,000 ರೂಪಾಯಿಗೆ ಕಾರಣರಾಗುತ್ತೀರಿ. ಹೇಗೆ ಅಂತ ನೋಡುವುದಾದ್ರೆ, ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಒಂದು ಸಲ ನೀವು ಅಪ್ಡೇಟ್ ಮಾಡಿಸಬೇಕು. ನಿಮ್ಮ ಆಧಾರ್ ಸೆಂಟರ್ ಗೆ ಹೋಗಿ, ನಿಮ್ಮ ತಾಲೂಕಿನಲ್ಲಿರುವ ಆಧಾರ್ ಸೆಂಟರ್ ಗೆ ಹೋಗಿ ನೀವು ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಸಬೇಕು. ಇಲ್ಲವಾದರೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿಸಬೇಕು. ಇಲ್ಲವಾದರೆ ನಿಮಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ಹಣವನ್ನು ಇನ್ನು ಮುಂದೆ ಕಡಿತಗೊಳಿಸಲಾಗುತ್ತದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಹೊರಗಡೆ ತಂದಿದೆ. ನೋಡಿ, ನಿಮಗೆ ಹೇಳುವುದಾದ್ರೆ, ನೀವು ಆಧಾರ್ ಕಾರ್ಡ್ ಅನ್ನು ಕಂಪಲ್ಸರಿ ಅಪ್ಡೇಟ್ ಮಾಡಿಸಿ. ಆಮೇಲೆ ನಿಮಗೆ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣವನ್ನು ಖಂಡಿತವಾಗಿ ಜಮಾವಣೆ ಆಗುತ್ತದೆ ಮತ್ತು ಅನ್ನಭಾಗ್ಯದ ಹಣ, ಸರ್ಕಾರದ ಎಲ್ಲಾ ಸೌಲಭ್ಯದ ಹಣ ಕೂಡ ನಿಮಗೆ ಜಮಾವಣೆ ಆಗುತ್ತದೆ. ನಿಮಗೆ ಹೇಗೆ ಅನಿಸ್ತು ಅಂತ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.